ಸಂತೋಷ ಬೇರೆ, ಸಮಾಧಾನ ಬೇರೆ. ಮನಸ್ಸಿಗೆ ಸಂತೋಷವಾಯ್ತು, ಅದರ ಸಮಾಧಾನ ಸಿಗಲಿಲ್ಲ. ಆ ಸಮಾಧಾನಕ್ಕಾಗಿ ನಾನು ಇಲ್ಲಿಗೆ ಬಂದಾವಾಗ ಕುತೂಹಲ ಹೊರಡ್ತಾ ಇದೆ. ಅಪ್ಪ, ಬ್ರಾಹ್ಮಣರು ಇರಬೇಕಲ್ಲ, ಸಾಲು ಸಾಲಾಗಿ ಇಟ್ಟಿಂದ ಹೋಗ್ತಾ ಇದ್ದಾರಲ್ಲ. ಕುತೂಹಲ ತಾಳಲಾರದ ಬ್ರಾಹ್ಮಣರೊಬ್ಬರನ್ನ ಈ ಕಡೆಗೆ ಬರ ಹೇಳಿದ್ದೇನೆ, ಬರ್ತಾ ಇದ್ದಾರಲ್ಲ. ಬನ್ನಿ ಸ್ವಾಮಿ. ಕೆಲಸ ಮಾಡುದು ಅಂತ ಹೇಳಿದ್ರು ಈ ಕಡೆ ಮತ್ತೆ ಹೆಚ್ಚಿಗೆ ತಣ್ಣಗೆ ಹಾಕ್ರೆ ನಮ್ಮ ದೇಹವೇ ತಣ್ಣಗೆ ಆಗ್ತದೆ ಅಂತೇಳಿ ಬಡಕ್ಕೆ ಎತ್ಕೊಂಡು ಬನ್ನಿ. ಹೌದು, ಹಾಗಾಗಿ ತಣ್ಣಗೆ ಅಂತ ಮತ್ತೆ ಅರ್ಥ ಮಾಡಿ. ನಮ್ಮತ್ರ ವ್ಯವಸ್ಥೆ ಉಂಟು, ಹಾಕೊಂಡೇ ಕೂತ್ಕೊಳ್ವಾ. ನಾವು ಹೊರಟು ಹಾಗೆ ನಾವೆಲ್ಲ ಒಟ್ಟಿಗೆ ಹೊರಡುವುದು. ಅಯ್ಯೋ, ಅನುಮಾನವೇ ಇಲ್ಲ. ಅಲ್ಲಿ ಅವರು ಹೊಂದ್ಕೊಳ್ಳದೆ ಇದ್ರು ನಾನೇ ಅವ್ರಿಗೆ ಹೊಂದ್ಕೊಂಡು ಬಿಡುತ್ತೇನೆ. ನಾನು ಮಾತನಾಡಬೇಕ ಸಬ್ಜೆಕ್ಟ್ ಉಂಟು. ಎಂಟದ್ದು
ಬಂದ ಯಾಕೆ ಬ್ರಾಹ್ಮಣರು ಉತ್ತಮರು. ಬ್ರಾಹ್ಮಣರೇ ಉತ್ತಮರು, ಅದರಲ್ಲಿ ನಾವು ಅತ್ಯುತ್ತಮರು. ಪ್ರಶ್ನೆ ನಿಮ್ಮನ್ನು ಕಂಡು ಆಶ್ಚರ್ಯ ನಿಮಗೆ. ಏನು ನಡೆದಾಗ ದೇವರು ನಿಯಮ ಅಂತ ಹೇಳಿದ್ರು. ನನಗೆ ಒಂದೇ ಸಾರಿ ಬೇರೆ ಬೇರೆ ದೇವರುಗಳು ಬಂದಾಗ ಎಲ್ಲ ದೇವರೇ ಬೇರೆ ಬೇರೆ ದೇವರು, ಸಣ್ಣ ದೇವರು ದೊಡ್ಡ ದೇವರು ಎಲ್ಲ ಹುಟ್ಟಿದ್ದಾರೆ. ಆ ಕಾರಣದಲ್ಲಿ ದೇವರ ಜೊತೆಗೆ ದೈವವು ದೈವವು ಒಂದೈವವು ನೋಡಿ ಆಶ್ಚರ್ಯವಾಯಿತು. ಏನು ಅಲ್ಲ ಇರ್ತೇನೆ ಅಂತ ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು. ಎಂತ ವಿಷಯ? ಒಂದು ಮಾತು, ಯಾವುದು? ಈ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿದ್ದಲ್ವ ವಿಷಯ. ಹೌದು, ಒಗ್ಗಟ್ಟಿಲ್ಲ ಮಾತಿದ್ದದ್ದು ಇಲ್ಲ ಅಂತಲ್ಲ. ಹಾಗಂತ ಯಾವುದ್ರಲ್ಲಿ ಒಗ್ಗಟ್ಟುಂಟು ಉಂಟಪ್ಪ. ಯಾವುದು ಬೇರೆ ಬೇರೆ ವಿಷಯದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹೋಗುವಾಗ ನಮಗೆ ಒಗ್ಗಟ್ಟು ಉಂಟೆ. ವಿಷಯ ಕಾರ್ಯಕ್ರಮದ ಒಗ್ಗಟ್ಟು, ವಿಷಯದ ಒಗ್ಗಟ್ಟು ಉಂಟ. ಮಕ್ಕಳ ಹಾ, ಈಗ ಯಾವ ವಿಷಯದ ಒಗ್ಗಟ್ಟು? ಊಟದಲ್ಲಿ ನಮ್ಗೆ ಒಗ್ಗಟ್ಟು ಉಂಟೆ. ಹೌದಾ? ಕಾರ್ಯಕ್ರಮಕ್ಕೆ ಹೋಗುವಾಗ ನಾವು ಎಲ್ಲ ಒಟ್ಟಿಗೆ ಹೋಗುದು. ಮಾತ್ರ ಇಲ್ವ ಬ್ರಾಹ್ಮಣ ಭೋಜನ ಪ್ರಿಯ? ಹೌದು, ಒಂದು ಬ್ರಾಹ್ಮಣರು ಮಾತ್ರ ಊಟ ಮಾಡುದ, ಉಳಿದವ್ರು ಎಂತದ್ದು ಮಣ್ಣು ತಿನ್ನುವುದ? ಹೌದು, ಬ್ರಾಹ್ಮಣ ಭೋಜನ ಪ್ರಿಯನು ಹೌದು, ಬ್ರಾಹ್ಮಣ ಭೋಜನ ಪ್ರಿಯನು ಹೌದು. ಹಾಗೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳುವುದು ಯಾಕೆ? ಬ್ರಾಹ್ಮಣರು ಮಾಡುವುದು ಊಟವೇ, ಉಳಿದವರು ಮಾಡುವುದು ಊಟವೇ. ಆದರೆ ಬ್ರಾಹ್ಮಣರ ಊಟಕ್ಕೂ ಉಳಿದವರ ಊಟಕ್ಕೂ ವ್ಯತ್ಯಾಸಗಳುಂಟು. ಉಳಿದವರು ಊಟ ಮಾಡುವುದು ಹೇಗೆ? ಬಾಳೆ ಎಲೆ ಹಾಕಿ, ನೀರು ಹಾಕಿ, ಬಾಳೆ ಎಲೆ ತೊಳೆದು, ಉಪ್ಪು ಬಂದು ಉಪ್ಪಿನಕಾಯಿ ಹಾಕಿ, ಮತ್ತೆ ಪಲ್ಯ ಬರುದ್ರೊಳಗೆ ಉಪ್ಪಿನಕಾಯಿ, ಪಲ್ಯ ಹಾಕಿ ಮತ್ತೊಂದು ಬರುದ್ರೊಳಗೆ ಪಲ್ಯವೇ ಇಲ್ಲ, ಹಪ್ಪಳ ಹಾಕಿ ಅನ್ನ ಬರುದ್ರೊಳಗೆ ಹಪ್ಪಳವೇ ಇಲ್ಲ, ಅನ್ನ ಹಾಕಿ ಸಾರು ಬರುದ್ರೊಳಗೆ ಅನ್ನವೇ ಇಲ್ಲ. ಆಮೇಲೆ ಇವಿದ್ರೆ ಎಲ್ಲಿದೆ? ಅಂದ್ರೆ ಬ್ರಾಹ್ಮಣರು ಊಟ ಹಾಗಲ್ಲ. ಕಾರಣಕ್ಕಾಗಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ದೆ ಬಿಟ್ಟರೆ ಬ್ರಾಹ್ಮಣರು ಬರೀ ಊಟಕ್ಕಾಗಿ ಇರುವಂತ ಅರ್ಥ ಅಲ್ಲ. ಇಲ್ಲಿ ಒಗ್ಗಟ್ಟು, ಒಗ್ಗಟ್ಟು ಅದು ನಿಮ್ಮನ್ನ ಕಂಡು ಸಮಸ್ಯೆ ಆಯ್ತು ನನಗೆ. ಏನು? ನೀವೇನೋ ಕಾರ್ಯಕ್ರಮಕ್ಕೆ ಹೊರಟದ್ದು ಅಥವಾ ಕಾರ್ಯಕ್ರಮವನ್ನು ಮುಗಿಸಿ ಹೊರಟದ್ದು ಅದೊಂದು ಗುಟ್ಟ. ಎಂತದ್ದು? ನಾವು ಕಾರ್ಯಕ್ರಮಕ್ಕೆ ಹೋಗುವಾಗ ಜೋಳಿಗೆ ತುಂಬಿಕೊಂಡೇ ಇರ್ತಾರೆ, ಬರುವಾಗ ಯಾವ ಅವ್ರು ಕೊಟ್ಟರು ತುಂಬಿ ಇರ್ತಾರೆ. ಯಾವುದು ಜೋಳಿಗೆ ಒಳಗೆ ಮತ್ತೆ ಜೋಳಿಗೆ ಇರ್ತದೆ ಬಿಟ್ಟರೆ ಬೇರೆ ಬರುವಾಗ ಯಾರಾದ್ರೂ ಕೊಟ್ಟದ್ದು ಜೋಳಿಗೆ ಇರ್ತದಲ್ಲ, ಗಟ್ಟಿ ವಿಶ್ವಾಸ ತುಂಬಿಸ್ಕೊಡು. ಒಮ್ಮೆ ಅವ್ರು ಏನೂ ಕೊಡ್ಲಿಲ್ಲಪ್ಪ, ಈ ಜೋಳಿಗೆ ಬರುದಾಗಿರುವುದಿಲ್ಲಲ್ಲ, ಪಕ್ಕದವರಿಗೆ ಗೊತ್ತಾಗುದಿಲ್ಲ, ಹೋದವರಿಗೆ ಏನೂ ಸಿಗ್ಲಿಲ್ಲ ಅಂತ ಹೇಳಿ ಇದು ಬಿಟ್ಟು ಇದು ವಿಷಯ. ಹಾಗೆ ಹಾಗೆ ನೋಡಿ, ವಿಧದ ಮೂಸುಗರು ಬೇರೆ ಬೇರೆ ಇದ್ದಾರೆ. ಈ ವಿಧದ ಮೂಸುಗರು ಅಯ್ಯೋ, ಒಬ್ಬರಲ್ಲ, ಉದ್ನಂದರಿದ್ದಾರೆ, ಅಣ್ಣಂದರಿದ್ದಾರೆ, ಮುದ್ರೆಯವರಿದ್ದಾರೆ, ಅಡಿಗರಿದ್ದಾರೆ, ಐತಾಳರಿದ್ದಾರೆ, ಭಟ್ರಿದ್ದಾರೆ, ಹೆಗಡೆಯವರಿದ್ದಾರೆ, ಮೈರಿದ್ದಾರೆ, ಮುಸಿತಾಯಿದ್ದಾರೆ, ಶಬಳಾಗಿದ್ದಾರೆ, ಆಮೇಲೆ ಹಾಗೆ ಬೇರೆ ಬೇರೆ ಎಲ್ಲ ಇದ್ದಾರೆ. ಈ ವಿಧದ ಇದೇ ವಿಧದ ಮೂಸುಗರು ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ ಅಂತಾದ್ರೆ ಸಹಜವಾಗಿ ಕುತೂಹಲವಾಗುವುದು. ಅದ್ರ ಜೊತೆಗೆ ನನ್ನ ಕುತೂಹಲ ಕೆಲಸದ ಇನ್ನೊಂದು ವಿಷಯ ಉಂಟು. ಯಾವ ಇದು ಹೆಂಡಿರು ಮಕ್ಕಳು ಸಹಿತವಾಗಿ ಹೆಂಡತಿ ಇರ್ಲಿಕ್ಕಿಲ್ಲ ಪಾಪ, ಮಗಳು ಸಸ್ಯ ಪಾಪ ನಾನಿನ್ನ ಪಡ್ಕೊಂಡೆ ಹೋಗ್ತಾ ಎಷ್ಟು ಬಾರಿ ಹೇಳಿದ್ದೆ, ನನ್ನೊಟ್ಟಿಗೆ ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನು ಒಮ್ಮೆ ಹೊರಗೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಬೂದಿ ಹಿಡಿದಾದ್ರೂ ಬೆಳಗಾಗ್ಲಿ ಅಂತೆ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ಎಂತದ್ದು? ಮನೆಯಿಂದ ಹೊರಡುವಾಗ ಯಾವುದಾದ್ರೂ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗುವಾಗ ನಾನು ನಿಮ್ಮಲ್ಲಿ ಎಷ್ಟು ಬಾರಿ ಹೇಳಿದ್ದೆ ಎಂತಂತ? ಒಂದು ಹಂಡೆ ಹತ್ತಿರಾದ ತಲೆಯಾದ್ರೂ ಆಡಿಸಿ ಅಂತ. ಕರ್ರಗಾದ್ರೂ ಆಗ್ತಿದ್ದಲ್ಲ, ಬಸ್ಸಿ ಹೇಳ್ಕೊಂಡು ಸ್ವಲ್ಪ ಕಪ್ಪಾಗ್ಲಾಗ್ತಿತ್ತಂತೆ ಅಲ್ವಾ? ನೀವು ಮಾಮಸದ ಜಗಳ ಉಂಟಾಡ ಅಯ್ಯೋ ತಪ್ಪು ಅಯ್ಯೋ ತಪ್ಪು ಹೇಳ್ಬೇಡಿ, ತಪ್ಪು ಹೇಳ್ಬೇಡಿ. ಅವಳು ಸೊಸೆಯೂ ಹೌದು, ಮಗಳು ಹೌದು. ಸೊಸೆ ಯಾರಿಗೆ? ನಮ್ಮ ಅಪ್ಪಯ್ಯನಿಗೆ. ಅಲ್ಲ, ಮಗಳು ಯಾರಿಗೆ? ಅವಳ ಅಪ್ಪಯ್ಯನಿಗೆ. ನನಗೆ ಹೆಂಡತಿ. ಹೌದು. ಅಂದ್ರೆ ಅಲ್ಲಿಗೆ ನಿಲ್ಲಿಸಬೇಡಿ. ಹಾ, ಈ ಮಗು ನನ್ನದು ಅಂತ ನೀವು ಹೇಳಿ ಅವರಲ್ಲಿ. ಹಾಗೆ ಮುಂದೆ ಹೇಳ್ತೇನೆ ಮಾರಾಯ. ಅವನ್ ಹೇಳಿ ಮೊದಲು ನಿಂತು ಹೇಳ್ಬೇಕಲ್ಲ. ಇವಳು ಮೂರನೇ ಹೆಂಡತಿ
ಜೀವನದಲ್ಲಿ ನಾನು ಮದುವೆ ಆಗುತ್ತೆ. ನಮ್ದೆಲ್ಲ ಮದುವೆಯಲ್ಲಿ ಹೇಗೆ ಕ್ರಮ ಕೇಳಿದ್ರೆ ನಾವೇ ಹುಡುಗಿ ನೋಡೋ ಕ್ರಮ ಇಲ್ಲ. ನಮ್ಮ ಹಿರಿಯವರು ಹೋಗಿ ನೋಡಿದ ಹುಡುಗಿಯನ್ನು ನಾವು ಮದುವೆ ಆಗು. ನಾವು ನೋಡುವುದಲ್ಲಿ ಮದುವೆ ಮಂಟಪದಲ್ಲಿ ಅಂತರ್ಪಣೆ ತೆಗೆದು ಹಾರ ಹಾಕುವಾಗ ಮುಖ ನೋಡಿ ಅಂದಾಗ ಮುಖ ನೋಡುವುದು ನಾವು. ಆ ಕಾಲದಲ್ಲಿ ಹಾಗಿತ್ತು. ಮತ್ತು ಮದುವೆ ಆಯಿತು, ಹೆಂಡತಿ ಬಹಳ ಒಳ್ಳೆಯವಳೆ. ನೀವು ಯಾವ ಹೆಂಡತಿ ಮಾಡ್ತೆ? ಆ ಹಿರಿಯ ಹೆಂಡತಿ ಹಿರಿಯ ಮಗ. ಇವನ್ ನೋಡ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದು ನಾವು ನೋಡು ಕ್ರಮ ಇಲ್ಲೇ ಹಿರಿಯವರು ನೋಡಿ ನಾವು ಮದುವೆ ಆಗ್ತಿದ್ದೆ. ಅಮ್ಮನನ್ನೇ ಹೊಂದಿಕೊಂಡು ಬಂದದ್ದು. ಹೋಲಿಕೊಂಡು ಬಂದದ್ದು, ಹೋಲಿಕೊಂಡು ಬಂದದ್ದು. ಅದೇ ಅದೇ ಅವಳು ಬಹಳ ಒಳ್ಳೆಯವಳು. ಇವಳು ಅಮ್ಮಪ್ಪ ಹೌದೌದು. ಇವನಾಗಿ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ, ಈ ಬಾವಿ ಕಟ್ಟೆಗೆ ಹೋಗಿದ್ಲು ಅವಳು ನೀರಿಗೆ. ನಾನೇನು ಮನೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಪಕ್ಕದ ಮನೆ ಹುಡುಗ ಒಬ್ಬೊಬ್ಬರೇ ಆಗ್ತಾ ಇದ್ದೆ. ಭಟ್ರೆ ಹೆಂಡತಿ ಬಾವಿ, ಬಾವಿ ಹೆಂಡತಿ ಭಟ್ರೆ. ನೀವು ಎಂತ ಹೆಂಡತಿ ಬಾವಿ ಭಟ್ರೆ, ಭಟ್ರೆ ಹೆಂಡತಿ ಬಾವಿ ಎಂತ ಹೇಳ್ತಾನೆ ಅಮ್ಮ? ತಲೆ ಬಿಸಿ ಆಯ್ತಾನೆ. ಆಗ ಗೊತ್ತಾಯ್ತು, ಓ ಇವಳು ಬಾವಿ ಕಟ್ಟೆ ಹೋದವು, ಇಷ್ಟೊತ್ತಾದ್ರೂ ಬರಲಿಲ್ಲ, ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು ಅಂತೇಳಿ ಹೋಗಿ ನೋಡ್ತೆ. ಈ ಉಳಿ ನಮ್ಮದು ನೆಲಬಾವಿ, ದಂಡಿಗೆ ಮಾತ್ರ ಆವರಣ ಇಲ್ಲ, ದಂಡಿಗೆ ತುಂಡಾಗಿ ಹಕ್ಕ ಕೆಳಗೆ. ಅಲ್ಲಿ ಗೊತ್ತಾಯ್ತು ದಂಡಿಗೆ ತುಂಡ ಬಾವಿ ಬಿದ್ದು ಹೆಂಡತಿ ಅಂತೇಳಿ. ತಡೆ ಮಾಡಲೇ ಇಲ್ಲ. ಹೆಂಡತಿ ಉಳಿಸ್ಕೊಳ್ಬೇಕಾದ ಗಂಡನಾಗಿ ಕರ್ತವ್ಯ ಅಂತೇಳಿ ನಾನು ಬಾವಿ ಕಾರ್ಯ ಬಾವಿ ಖಾಲಿ ನಿಂತಿದ್ದೆ. ನೀರಿಷ್ಟೇ ಉಂಟು. ಇಲ್ಲ ನೀವು ನಮ್ಮ ಫಲಕ್ಕಾಗಿ ಇವನಾಗಿ ಇತ್ತು. ಎಲ್ಲಿ ಹುಡುಕು ನೋಡಿದ್ರು ಉಳಿಸಿಬಿಟ್ಟಿಲ್ಲ. ನೋಡು ಆ ಮೂಲೆ ಇರ್ಬೋದು ಲೆಕ್ಕ ಹಾಕಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಹಿಂದಿರುಗಿ ನೋಡ್ತೆ ಹುಳಕ್ಕ ಮೇಲೆ ಬಂದು ನೀವು ನಮ್ಮ ಸಾಯಿಲ್ಲ. ನಾನು ಹಾರಿದ್ದೇನೆ ಅವಳ ತಲೆ ಮೇಲೆ ಹಾಕಿ ಅವಳು ಹುಡುಗಿ ಹೋಗಿ ಅಲ್ಲೇ ಕೈಯಾರೆ ಕೊಂಡದ್ದಲ್ಲ, ಕಾಲಾರೆ ಏನ್ ಮಾಡೋದು? ಅವಳ ಕತೆ ಹಾಗಾಯ್ತ. ನೀವು ಬಹಳ ಸಣ್ಣಿದ್ದ ಅವಾಗ. ಇವನ್ ನೋಡ್ಕೊಳ್ಳಿ ಗಂಗಾರು ಆಗ್ತದ. ಬಹಳ ಹಠ ಮಾಡುವ ಇವ. ಏನ್ ಮಾಡುವುದು? ನೀವು ಹೇಳಕ್ ಮಾತು ಕೇಳುವಲ್ಲ. ಒಂದು ಮಾತಾಡೋದು 9 ಮಾತಾಡ್ತಾರೆ. ಹಾಗೆ ನನಗೂ ನಾನು ಜಾಗೃತಿ ಕೊಟ್ಟಿಗೆ ಇರುವಾಗ ನಂದಲ್ಲಿ ತಪ್ಪು ಸಾಕು ಅಂತ ಹೆದರ್ತೀನಿ. ನಾನು ಯಾರಿಗೂ ಹೆದರುವುದಿಲ್ಲ, ಇವ್ರಿಗೂ ಹೆದರ್ತೀನಿ. ಹಾಗೆ ಮತ್ತು ಇವು ಬೆಳಿಬೇಕಲ್ಲ ಲೆಕ್ಕ ಹಾಕಿ ಮತ್ತೊಂದು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿ. ಅದು ನನಗಾಗಿ ಅಲ್ಲ, ನಾ ಬೇಡ ಅಂತಿದ್ದೆ. ಊರಿನವರೆಲ್ಲ ಹೇಳಿದ್ರು, ಅಯ್ಯೋ ನಿನ್ನ ನೋಡ್ರೆ ಬಹಳ ಬೇಸರ ಆಗ್ತದೆ ಭಟ್ರೆ, ದಿವಸ ಕೈ ಸುಟ್ಕೊಂಡೇ ಊಟ ಮಾಡ್ತಿದ್ರಿ, ಇನ್ನೊಂದು ಮದುವೆ ಆಗಿ ಅಂದ್ರು. ಯಾವ ಕಾರಣಕ್ಕೂ ಆಗುದಿಲ್ಲ, ಪಾಪ ಇವನಿಗೆ ಅನ್ಯಾಯ ಆಗ್ತದೆ ಅಂದ್ರೆ. ಇಲ್ಲ ಮದುವೆ ಆಗಲೇಬೇಕು ಅಂತ. ಆಗುದಿಲ್ಲ ಅಂದ್ರೆ ನಿಮಗಾಗಿ ಅಲ್ಲ, ಊರಿನವರಿಗಾಗಿ ಆದ್ರೂ ಒಂದು ಮದುವೆ ಆಗಿ ಅಂದ್ರೆ ಕೆಲವು ಕಾರ್ಯ ಮಾಡಲಿಕ್ಕೆ ರಾಮನಾಥ ಮದುವೆ ಆಗಿರ್ಬೇಕು. ಆಗುದಿಲ್ಲ, ಹೆಂಡತಿ ಬೇಕೆ. ಹಾಗಾಗಿ ಅವರ ಒತ್ತಾಯಕ್ಕೆ ಇವನಿಗೋಸ್ಕರವಾಗಿ ಒಂದು ಮದುವೆ ಆಗುತ್ತೆ. ತಾಯಿ ಬೇಕು ಅವನಿಗೆ ಅಂತ. ಅವಳು ಬಹಳ ಒಳ್ಳೆಯವಳು. ನಮಗೆ ಸಿಕ್ಕಿದ ಹೆಂಡತಿ ನಾ ಕೆಟ್ಟವಳು ಅಲ್ಲ, ಅವಳು ಒಳ್ಳೆಯವಳೆ. ಎಲ್ಲಿವರೆಗೆ ಒಂದು ದಾಂಪತ್ಯ ಜೀವನ ಅಂತ ಹೇಳಿದ್ರೆ ನನ್ನ ಬಿಟ್ಟು ಅವಳು ಊಟ ಮಾಡುವುದಿಲ್ಲ. ನಾವು ಊಟ ಕೂತುವಾಗಗಳು ಒಟ್ಟಿಗೆ ಊಟ ಕೂತರು ಊಟ ಮಾಡುವುದು. ಒಂದು ದಿವಸ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲ ಆ ತಂದೆಯಲ್ಲಿ ಹಾಗೆ ಒಂದು ದಿವಸ ಊಟ ಮಾಡುವಾಗ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಒಂದು ಕಥೆ ಆಗೋದು. ಆ ದಿವಸ ನಮ್ಮ ಮನೆಯಲ್ಲಿ ಬೆಳತಿಗೆ ಕೊಟ್ಟಾಗಿ ಎಂತ ಮಾಡುವುದು ಕೇಳಿದ್ವಿ. ನಾವು ಒಂದೊತ್ತಿಗೆಲ್ಲ ಮಾಡಿದ್ವಿ, ಕೊಚ್ಚಕ್ಕೆ ಅನ್ನ ಮಾಡುವುದು. ಹಾಗೆ ಕೊಚ್ಚಕ್ಕೆ ಅನ್ನ ಮಾಡಿದ್ವಿ, ಒಟ್ಟಿಗೆ ಕೂತು ಊಟ ಮಾಡ್ತಿದ್ವಿ. ಅವಳಿಗೆ ಕೊಚ್ಚಕ್ಕೆ ಅನ್ನ ಊಟ ಮಾಡಿ ಅಭ್ಯಾಸ. ನಮಗೇನು ದೊಡ್ಡ ವಿಷಯ ಇಲ್ಲ, ಎರಡು ಅಭ್ಯಾಸ. ಅವಳು ಊಟ ಮಾಡುವುದು ಹಾಗೆ, ಹೀಗೆ ಮುದ್ದೆ ಕಟ್ಟುವುದು, ಹೀಗೆ ವಿಷಯ ಅಭ್ಯಾಸ ಅವಳಿಗೆ. ಹಾಗೆ ಮುದ್ದೆ ಕಟ್ಟಿ ಅನ್ನ ಹೀಗೆ ಇಟ್ಕೊಂಡು ತುಂಬ್ಲಿಕ್ಕಾಗೆ ಗಂಟ್ಲಿಗೆ ಸಿಕ್ಬಿತ್ತು. ಅವರೇ ನೀರು ಬಂದು ನಾನು ನೀರು ತರಬೇಕು ಅಂತ ಆಚೆ ಓಡೋದ್ರೊಳಗೆ ನನ್ನ ಕಾಲು ಕಪ್ಪನಂತಾಗಿ ನೀರಿದ್ದು ತೊಲ್ಲೋದು. ಇನ್ನೆಂತ ಮಾಡೋದು? ಒಟ್ಟು ರಗಳೆ ಆಯ್ತಲ್ಲ, ಇವಳು ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳದೆ ಕರ್ಪಣೆ ಮಾಡಲಿಲ್ಲ. ಮುಷ್ಟಿ ಕಟ್ಟಿ ಒಂದು ತಲೆಗೆ ಒಂದು ಕುದುರೆ ಅನ್ನದ ಕುಡಿಗೆ ಪುಳಕ್ಕ
ಮೇಲೋ ಈಗ ನೀವು ಕೈಯಾಗೆ ಹೋಗ್ಬಿಟ್ರೆ ಅಲ್ಲ ಗೊತ್ತಕ್ಕೆ ಅನ್ನ ಕೊಂದು ಒಂದು ಎರಡು ಪ್ರಕರಣ ಹೀಗಾಯ್ತು. ಇನ್ನು ಮದುವೆ ಬೇಡ ಅಂತ ಯಾರಿಗೂ ವೈರಾಗ್ಯ ಬಂದ್ರು ವೈರಾಗ್ಯ ಆದ್ರೂ ಅನುಮಾನ ಆಯ್ತು ನನಗೆ. ಎರಡು ಪ್ರಕರಣ ಹೀಗೆ ಯಾಕಾಯಿತು ನೋಡೇ ನೋಡುವ ಅಂತ ಜಾತಿ ಹಿಡ್ಕೊಂಡು ನಮ್ಮ ಪುರೋಹಿತರ ಮನೆ ತೋರಿಸಲೇ ಇಲ್ಲ. ನನಗೆ ನೋಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಮ್ಮ ಜಾತಿ ನಾವು ನೋಡಬಾರ್ದು ಅಂತ ಹಾಗೆ ನಮ್ಮ ಪುರೋಹಿತರು ತೋರಿಸ್ತೆ. ಆಗ ಅವ್ರು ಹೇಳಿದ್ರು, ಅಯ್ಯೋ ಮಾರಾಯ ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯಿ ಯೋಗ ಮೊದಲೇ ತೋರಿಸಿದ ರಗಳೇ ಇಲ್ಲ. ಇನ್ನು ಮದುವೆ ಬೇಡ ಅಂತಿರುವಾಗ ಇವಳು ಜಾತಕ ಸಿಕ್ತು. ಇವಳು ಜಾತಕದಲ್ಲಿ ಗಂಡ ಸಾಯಿ ಯೋಗ ಏನೇ ಆಗಲಿ ಅಂತೇಳಿ ಇವಳೇ ಮದುವೆ. ಈಗ ನಮ್ಮಿಬ್ಬರಿಗೆ ಸಮಸ್ಯೆ ಇಲ್ಲ, ಜಾತಿಯು ಹೊಡ್ಕೊಳ್ತಾ ಉಂಟು. ನಾವು ರಾತ್ರಿ ಒಟ್ಟಿಗೆ ಮಲಗು, ಬೆಳಿಗ್ಗೆ ನಾನು ಬೇಗ ಇದ್ರೆ ಇವಳನ್ನು ಮುಟ್ಟಿ ನೋಡು ಸತೋದ್ಲ ಇಲ್ಲ. ಅವಳು ಬೇಗ ಇದ್ರೆ ನನ್ನ ಮುಟ್ಟಿ ನೋಡು ತಣ್ಣಗಾಗಿದೆಯಾ ಬಿಸಿ ಉಂಟ. ಹಾಗಾಗಿ ಜಾತಿ ಹೊಡ್ಕೊಳ್ತಾ ಉಂಟೆ ಬಿಟ್ರೆ ಈಗ ನಮ್ಗೆ ಯಾವ ಸಮಸ್ಯೆ ಇಲ್ಲ. ನಿಮ್ಮ ಶ್ರಮ ಅಲ್ಲ, ನಮ್ಮ ಪರಾಕ್ರಮ ಮೆಚ್ಚುವುದೇ. ಆ ಮಾಡಿ ಮದುವೆ ಮಾಡುವ ಮೊಮ್ಮಕ್ಕಳು ಕಂಡಿದ್ರೆ ನೀವು ಅಯ್ಯೋ ನಂದಲ್ಲ ಇದ್ರ ದುಡಿದ್ರ ಅಪಾಯ ಇಲ್ಲಿ. ಇವಳು ಮಗ ಮಗಲ್ಲ ಮಗನೇ. ಮಗನೇ. ಹಾಗೆ ಮತ್ತು ನಮ್ಮ ಸಂಸಾರ ಕೊಟ್ಟು ಹೀಗೆ ಆಗ ಹಿಂದಿನ ಮಕ್ಕಳ ಸಹಿತವಾಗಿ ಹೊರಗಡೆ ಇದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾಗಿರಬೇಕು. ಪ್ರದೇಶ ಯಾವುದು, ಏನ್ ಕಾರ್ಯಕ್ರಮ ನಿಮ್ಮಲ್ಲಿ ಕೇಳಿದ್ರೆ ಅಂತ ನಾನು ಕರ್ಕೊಂಡು ಇಷ್ಟೇ. ಅಯ್ಯೋ ದೇವರು ಹೇಳಲ್ಲ ಮಾಡಲ್ಲ. ದಕ್ಷಿಣಾಯಾಗಕ್ಕೆ ನಾವು ಹೋದೆವು. ದಕ್ಷಿಣಾಯಾಗಕ್ಕೆ ನಾವು ಹೋದೆವಮ್ಮ. ದಕ್ಷಿಣಾಯಾಗಕ್ಕೆ ನಾವು ಹೋದೆವಮ್ಮ. ಬಹು ದಕ್ಷಿಣಗಳ ಇವರಂತೆ ಕೇಳಮ್ಮ. ಬಹು ದಕ್ಷಿಣಗಳ ಇವರಂತೆ ಕೇಳಮ್ಮ. ನಾವು ಹೋದೆವಮ್ಮ. ಲಕ್ಷ ಸಂಕೀರ್ಣದ ರಾಶಿ ಬೆಟ್ಟವಮ್ಮ. ಲಕ್ಷ 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 ಸಂಕೀರ್ಣದ ರಾಶಿ ಬೆಟ್ಟವಮ್ಮ. ರಾಶಿ ಬೆಟ್ಟವಮ್ಮ. ನಮ್ಮ ಪೇಕ್ಷೆಗಳು ಇವರಂತೆ ಹೋದೆವಮ್ಮ. ನಮ್ಮ ಪೇಕ್ಷೆಗಳ ಇವರಂತೆ ಹೋದೆವಮ್ಮ. ನೀವು ಕೇಳಿರಮ್ಮ, ನಾವು ಹೋದೆವಮ್ಮ. ರಕ್ಷಣಾಯಾಗಕ್ಕೆ ನಾವು ಹೋದೆವಮ್ಮ. ಮುಂದಿನ ತಿರುಗಲ್ಲಿ ಬಿಡಿರ್ತೇವೆ ನೋಡಿ. ಒಂದು ಬ್ರಹ್ಮಕ್ಕೆ ಹೋಗಿ ಬಂದ್ರು ಅಂತ. ಆಯ್ತಲ್ಲ? ಸಮಸ್ಯೆ ಉಂಟು ಅಂತ ನೀವು ಮೊದಲೇ ಕೇಳಬೇಕು. ಏನಿಲ್ಲ, ಸಮಸ್ಯೆ ಏನಿಲ್ಲ. ಸಮಸ್ಯೆ ಏನಿಲ್ಲ. ಸಮಸ್ಯೆ ಏನಿಲ್ಲ, ಶಬ್ದ ಮಾತ್ರ. ಹೌದು, ಅಪ್ಪ ಅಪ್ಪ ಯಾರಿದ್ರು ಇರ್ತಿದ್ದೆ ಇವತ್ತು. ಶಬ್ದ ಮಾಲಿನ್ಯವಿಲ್ಲ, ಅದು ಹೋಗುವುದು. ತುಂಬ ವರ್ಷದಿಂದ ಕಾಯ್ತಾ ಇದ್ದೇನೆ. ಮತ್ತೆ ನಿಮ್ ಜಾಗಕ್ಕೆ ನಾನು ಯಾವಾಗ ಬರುವುದು? ಹೋಗ್ತದೆ ಅಂತ ಕಾಲಕ್ಕೆ ಹೋಗಲ್ಲ, ಹೋಗ. ಮಾರಾಯ ನನ್ನ ಜಾಗ
ನನ್ನ ಜಾಗ ನಿನಗೆ ಯಾಕೆ ನಿನಗ ಜಾಗ ಇಲ್ವೋ ಈಗ ಮತ್ತೆ ನೀನು ಯಾವ ಜಾಗ ನಿನಗೆ ಕೊಟ್ಟರು ಆ ಜಾಗ ಕೂತ್ಕೊಳ್ಳೋ ಯೋಗ್ಯತೆ ಹೋಗ್ತೀನಿ ನನ್ನಂತೆ ಜಾಗ ಬೇಕು ಅಂತ ಯಾವ ಜಾಗ ಕೂತು ಏನೋ ಮಾಡೋ ಯೋಗ್ಯತೆ ಹೋಗ್ತೀನಿ ನೀವು ಹೀಗೆ ಹೇಳಿ 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 ಏನಿಲ್ಲ ನೀ ಗಟ್ಟಿ ಮಾಡ್ಕೊಂಡಿದ್ದೆ ಇಲ್ಲೇ ಇದು ನಾವು ಹೊರಟದ್ದು ಮಾಡೋ ವಿಶ್ವಾಸ ಇದೆ ಅದಕ್ಕೆ ಹೌದು ನಾವು ಹೋಗ್ಬೋದು ಕರೆ ಹಾಗೆ ಒಬ್ಬರಲ್ಲ ಇಬ್ಬರಲ್ಲ ಸಕುಟುಂಬ ಸಮೇತ ಸಪರಿವಾರ ಎಲ್ಲ ಬಂದಿರಬೇಕು ಹೌದು ಹಾಗಾಗಿ ಎಲ್ಲೆಲ್ಲ ಬ್ರಾಹ್ಮಣರಿದ್ದಾರೋ ಎಲ್ಲರಿಗೂ ಲೇಖನ ಹೋಗಿದೆ ವಿಷಯ ಹೋಗಿದೆ ಅಜ್ಞಾನಕ್ಕೆ ಹೋದ್ರೆ ಈಗ ಬೀಗಮ್ಮ ಬಾಗಮ್ಮ ಬಿಟ್ಟು ನಮಗೆ ಗೊತ್ತಿಲ್ಲ ಅಂದ್ರೆ ಮನೆ ಬೀಗ ಹೋಗಿದ್ದಾರೆ ಎಲ್ಲರೂ ಹೊರಟಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ನಾವು ಹೋಗುವ ಸ್ಥಳದಲ್ಲಿ ಒಂದು ಯಾಗ ಅಂದ್ರೆ ಅಂತಿಂತ ಯಾಗ ಅಲ್ಲ ಹಿಂದ್ಯಾರು ಮಾಡದ ಮುಂದೆರಲಿ ಮಾಡಲಿಕ್ಕೆ ಸಾಧ್ಯವಾಗದ ಅಂತ ದೊಡ್ಡ ಯಾಗ ಅಂಥದ್ದು ಯಾಗ ಅಂತ ಹೇಳಿದ್ರೆ ಹೋಮ ಹೋಮ ಅಂತ ಹೇಳಿದ್ರೆ ಯಜ್ಞ 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 ಅಂತ ಹೇಳಿದ್ರೆ ಹವನ ಅವನ ಕಟ್ಟಿಗೆ ಹಾಕ್ಬೇಕು ತುಪ್ಪ ಹಾಕ್ಬೇಕು ಬೆಂಕಿ ಬರ್ತದೆ ಇಲ್ಲಿ ವಿಷಯ ಹೌದು ಅಂತ ದೊಡ್ಡ ಯಾಗ ಆ ಯಾಗದ ವಿಶೇಷತೆ ಏನು ಎಲ್ಲಿ ನೋಡು ರಾಶಿ ರಾಶಿ ದನದ ರಾಶಿ ಗೋವಿನ ಸಂಬಂಧಪಟ್ಟ ಹಾಗಾಗಿ ಇವನ್ನೆಲ್ಲ ಕರ್ಕೊಂಡು ಹೋಗಿ ದನ ಹೊಡ್ಕೊಂಡು ಬರ್ಲಿಕ್ಕೆ ನೋಡಿದ್ದೇವೆ ಅದಲ್ಲ ಬಾಳ ಇದ್ದದ್ದು ಬಾಲ ಇದ್ದದನ್ನ ಕೊಡು ಮತ್ತೆ ಯಾವ ಕೊಡುವುದಿಲ್ಲ ಧನದ ರಾಶಿ ಧನದ ರಾಶಿ ಹೌದು ಅದು ಹಾಗಲ್ಲ ಇದು ನನಗೆ ಮತ್ತೆ ಸ್ನಾನ ಮಾಡಲಿಕ್ಕೆ ಪುರ್ಸೋತಿಲ್ಲ ಧನದ ರಾಶಿ ಬೆಟ್ಟವಮ್ಮ ಆ ರೀತಿ ರಾಶಿ ಹಾಕಿದ್ದಾನೆ ಹೋದವರಿಗೆ ಎಷ್ಟು ಬೇಕು ಅಂತ ಕೇಳೋ ಪ್ರಶ್ನೆ ಇಲ್ಲ ಬ್ರಾಹ್ಮಣರು ಬೆನ್ನೋರುವುದು ಮುಷ್ಟಿ ಕಟ್ಟುವುದು ಕೊಡುವುದು ಬಾಚಿ ಓರ್ವಷ್ಟು ಯೋಗ್ಯತೆ ಇದ್ದವರು ಎಷ್ಟು ಕೊಡುವುದು ಅಂತ ಲೆಕ್ಕ ಸಂಖ್ಯೆ ಇಲ್ಲ ಮತ್ತು ನಮ್ಮ ಅಪೇಕ್ಷೆ ಏನುಂಟು ಎಲ್ಲ ವಿವರಿಸುತ್ತಾರೆ ಮೇಲೆ ಊಟ ಅಂದ್ರೆ ಎಂತ ಊಟ ಹಣೆ ಊಟ ಅಂತ ಹೇಳಿದ್ರೆ ಭೋಜನ ಊಟ ಅಂದ್ರೆ ಭೋಜನ ಭೋಜನ ಅಂತ ಹೇಳಿದ್ರೆ ಊಟ ನನ್ನ ಮಾತಾಡಲಿಕ್ಕೆ ಆಯ್ತು ಮಾಡಿ ಮಾತಾಡು ಮಾಡಿ ನಿಮ್ಗೆ ಆಯ್ತು ಊಟ ಅಂತ ಹೇಳಿದ್ರೆ ಹೇಳು ಅನ್ನ ಊಟ ಅಂದ್ರೆ ಅನ್ನ 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 ಯಾವುದು ಹಾ ಬೆಟ್ಟಿಗೆ ಕೊಚ್ಚಿಗೆ ಬೇಡ ಚಿಕನ್ ಹೋದ್ರಲ್ಲೇ ಮತ್ತೆ ಹೀಗಿದ್ರು ಪಡ್ಕೊಂಡು ಅಂತ ಕೊನೆಗೆ ಬೆಳ್ತಿಕ್ಕೆ ಅಮ್ಮ ಆಮೇಲೆ ಅಷ್ಟೇ ನನ್ನದಷ್ಟೇ ಎಂತ ವಿಶೇಷವಾದಂತ ಊಟ ಹಾಗಾಗಿ ಅಂಥದ್ದೆಲ್ಲ ನನಗೆ ಎಲ್ಲಿ ಅದು ಎಲ್ಲಿ ಅಂದ್ರೆ ನಾಣ್ಯ ಅದು ಎಲ್ಲ ಆಯ್ತದು ಅದು ಪ್ರಾಚೀನ ಬರಿಹಿ ಪ್ರಾಚೀನ ಬರಿಹಿ ಹೌದು ಅಂಥದ್ದು ಅಯ್ಯೋ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಗ್ಯತೆ ಇದ್ದವ್ರು ಯಾರಿಗೆ ಅಂತ ಒಂದು ಜಾಗ ಮಾಡುದಿದ್ರೆ ನಾವು ಅಲ್ಲಿ ಮತ್ತೆ ದಕ್ಷ ಪ್ರಜಾಪತಿ ದಕ್ಷ ಮಾಡುವಂತ ಯಾಗ ಆಗ ಎಲ್ಲಿಯೂ ಕರೆ ಬಂದಿದೆ ನಾವೆಲ್ಲರೂ ಹೆಂಡ್ರ ಮಕ್ಕಳು ಸಮೇತವಾಗಿ ಅಲ್ಲಿಗೆ ಹೊರಟದ್ದು ನಾವು ಇದು ವಿಷಯ ಗೊತ್ತಾಯ್ತಲ್ಲ ಮತ್ತೆ ನಾವು ನಿಂತು ನಮ್ಮವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಾವು ಹೋಗು ಬನ್ನಿ ಹೋಗು ಬನ್ನಿ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಹೋಗದಿರುವ ಕಾರಣಗಳೇನು ಬೇಡಿಯ ಹೋಗದಿರುವ ಕಾರಣಗಳೇನು ಬೇಡಿಯ
ನೀವು ಅವರಲ್ವಾ? ಅವರೆಲ್ಲ ಕಡ್ಲೆ ಅಲ್ಲಲ್ವಾ? ನೀವು ಅವರಲ್ವಾ? ಅವರೆಲ್ಲ ಹೆಸರು ಅವರಂದ್ರೆ ಇವರು ದಾಕ್ಷಾಯಣಿಯಪ್ಪ ಅಲ್ವಾ? ಏ ದೇವರೇ, ನಾನು ನಿಮ್ಮನ್ನು ಇವತ್ತು ನೋಡುವುದಲ್ಲ, ಈಗ ನೋಡಿದ್ರೆ 3ನೇ ಬಾರಿ ನೋಡುದು. ಈಗ ಮೊದಲು 2 ಬಾರಿ ನೋಡಿದ್ದೆ. ನನ್ನ ನೀವು ನೋಡಿ, ಹಾಗೆ ನಿಮ್ಮನ್ನು ನಾನು ನೋಡಿದ್ದೆ. ನಿಮ್ಮ ನಾಮಕರಣಕ್ಕೂ ನಾನು ಬಂದ. ನೀವು ಆವಾಗ ಇಷ್ಟೇ ಸಣ್ಣಿದ್ದೆ ಅಲ್ಲ ಮಾಡ್ತಿದ್ದೆ. ಆಗ ನಾನು ನೋಡಿದ್ದೆ. ಮತ್ತೆ ನಿಮ್ಮನ್ನು ನೋಡಿದ್ದು ನಿಮ್ಮ ಮದುವೆ. ಅದಕ್ಕೆ ನಾನು ಬಂದಿದ್ದೆ. ನೀ ಆ ಹುಟ್ಲೇ ನೀ ಬೇರೆ ಮದುವೆ ಮತ್ತೆ ನೀವು ಕರ್ಕೊಂಡು ಹೋಗಿದ್ದೆ ಯಾರು ಮದುವೆ? ಬೇರೆ ಕಮ್ಮಿ ನೋಡ್ಬೇಕು. ಹಾಗೆ ಆವತ್ತು ನೋಡಿದ್ದೆ. ಮದುಮಗಳಲ್ಲ, ನಾನು ಎಷ್ಟೋ ಮದುವೆ ಮಾಡಿಸಿದವ, ಎಷ್ಟೋ ಮದುವೆ ಹೋದವ, ನೋಡಿದವ. ಆದರೆ ನಿಮ್ಮ ಮದುವೆ ಮಾತ್ರ ಜೀವಮಾನಕ್ಕೆ ಮರೆಯುವ ಪ್ರಶ್ನೆ. ಅಂತ ಒಂದು ಅದ್ಭುತ ಸನ್ನಿವೇಶ, ಅಂತ ಮದುವೆ ಮಗ ಅಂದ್ರೆ ಎಂತವನು ದಂಡ ನಂಜುಂಡ ಪರಮೇಶ್ವರ. ಗಂಜಿನ ನಂಜುಂಡ ಪರಮೇಶ್ವರ ದೇವರು ಅಷ್ಟೇ ಅಲ್ಲ, ಮದುವೆ ಬಂದವರು ಎಂತೆಂತವರು ಎಂತವ್ರು? ದೇವಾನು ದೇವತೆಗಳು, ಓಹೋ ಬ್ರಹ್ಮನ ಪೌರೋಹಿತ್ಯ, ವಿಷ್ಣುವಿನ ಅಧ್ಯಕ್ಷತೆ, ಈ ಹಿಂದೂ ಮಗು. ಇವರು ಪಾಪ ಮದುಮಗಳಾಗಿ ಮಂಟಪದಲ್ಲಿ ನಾಚಿಕೊಂಡು ತಲೆ ತೆಗೆಸ್ಕೊಂಡು ಹೀಗೆ ನಿಂತಿದ್ದು. ಅದು ಎಲ್ಲ ಮಕ್ಕಳಿಗೆ ಸ್ವಭಾವ. ನಾಚಿಕೆಲ್ಲ ಅದೇ ದಂಡ ಆಗುವ ಪರಮೇಶ್ವರ ದೇವರು ಕರ್ಮವನ್ನು ಸುತ್ತಿಕೊಂಡು ಹಾವನ್ನು ಬಿಟ್ಕೊಂಡು ಅಲ್ಲೇ ನಿಂತಿದ್ದು. ಹಾಗೆ ಒಬ್ಬರು ಹೋಗ್ತಾರ ಅಧ್ಯಕ್ಷರು ಯಾರು ನಾರಾಯಣ ದೇವರು ಬರ್ತಾರೆ ಎನ್ನುವಾಗ ಗರುಡವನ್ನು ಏರಿಕೊಂಡೆ. ಗರುಡ ಬಂದು ಮದುವೆ ಮಂಟಪದಲ್ಲಿ ನಿಂತಿದ್ದ. ಆ ಗರುಡವನ್ನ ಈ ಪರಮೇಶ್ವರ ಕರ್ಮವನ್ನು ಸುತ್ತಿಕೊಂಡು ಹಾವನ್ನು ಬಿಟ್ಕೊಂಡಿದ್ದ. ಆ ಗರುಡವನ್ನ ಈ ಹಾವು ನೋಡಿ, ಈ ಹಾವನ್ನು ಆ ಗರುಡ ನೋಡಿ, ಗರುಡ ನೋಡಿದ ತಕ್ಷಣ ಹಾವು ಮುಂದೆ ಬಂದು ನೋಡಲೇ ಇಲ್ಲ, ಪುಸ್ತಕ ಕೆಳಗೆ ಹೋಯ್ತು. ಆಮೇಲೆ ಚರ್ಮ ಸುತ್ತಕೊಂಡಿದ್ದ. ಚರ್ಮ ಎಂತ ಆಗಿ ಆ ಹಾವು ಕುಂಟಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಭಯ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಹೇಳುವಾಗ ನಿಮ್ಮ ಕಲ್ಪನೆಯ ಕಥೆ ಅಂತ ಹೇಳುವುದು ಅಲ್ಲ, ನಿಜವಾಗಿ ನನ್ನ ಕಥೆ ಹೇಳುವುದು? ಹೌದಾ? ಹಾವು ಕಂಡು ಗರುಡನ ಕಂಡಾಗ ಹಾವು ಹೋದದ್ದು. ಈಗ ಪರಮೇಶ್ವರ ದೇವರ ಸ್ವರ್ಗದಲ್ಲಿದ್ದ ಹಾವು ಗರುಡನನ್ನು ಕಂಡು ಓಡ್ತದ? ಹೌದು. ಎಂತ ನಿಮ್ಮ ಪಕ್ಕದ ಮನೆ ಹಾವಾದ್ರೆ? ಇಲ್ಲ, ಅದು ಯಾವತ್ತು ಕಾಣ್ತು ಹಾಗೆ ಅಂತ. ನೀವು ಎಂತಾದ್ರೂ ಹೇಳಿ, ಕೇಳೋದಿದ್ರೆ ಎಂತ ಯಾರಿಗೂ ಹುಡುಗಿರ್ತೀರಲ್ಲ? ಅದೆಲ್ಲ ಹುಲ್ಲಾಗುತ್ತೆ ಹಾಗೆ ಅಂತ ಒಂದು ಕಲ್ಪನೆ ಇತ್ತ. 6 ಜನ ಸೇರಿದ್ದಾರೆ. ಆವತ್ತು ಅದು ನನ್ನನ್ನು ನೋಡ್ಬೇಕು. ಈ ನೋಡುವಾಗ 3ನೇ ಬಾರಿ ಹೋಗ್ದಾಗ ಆಯ್ತು. ಅದೆಲ್ಲ ಆಶ್ಚರ್ಯ ನನಗೆ. ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವಂಥ ಕಾರ್ಯಕ್ರಮ, ನೀವು ಇನ್ನೂ ಇಲ್ಲೇ ಇದ್ದೀರಿ, ನಾವೆಲ್ಲ ಹೊರಟಾಗಿ. ಯಾಕೆ ಇಲ್ಲಿದ್ದೀರಿ? ಬಹುಶಃ ನಿಮ್ಮಪ್ಪ ಮರ್ತಪ್ಪ ಅಲ್ಲ, ದಕ್ಷ ಪ್ರದೇಶಗಳು ಅಂತ ಹೇಳಿ ಅದಲ್ವೋ ಮರೆತನೋ ಕೈಬಿಟ್ಟೆ. ಸಂಧಿ ವಿಂಗಡಲು ಹಾ ಹಾ ಮರೆತ ನೋ ಅಪ್ಪ, ನೋ ಅಪ್ಪ. ನೋಡಿ, ಸಂಧಿ ವಿಂಗಡಲು ಮರೆತ ನೋ ಅಪ್ಪ. ಅದು ಇನ್ನೊಂದು ಮಾಡಲಿಕ್ಕೆ ಹೋದ್ರೆ ನನ್ನ ಅಂಗ ಹೋಗುದು ನೆನ್ಪಿಟ್ಟು ಇರಲಿ. ದೊಡ್ಡ ವಿಷಯ ಅಪ್ಪನ ಮನೇಲಿ ಆಗುವಂತ ಕಾರ್ಯಕ್ರಮ ಅಲ್ವಾ, ಬೇರೆ ಗೊತ್ತಿಲ್ಲ. ಮಗಳು ಹೋಗ್ಬೋದು, ಹೇಗೆ ನಾವು ಹೊರಟಿದ್ದೇವೆ, ನಮ್ಮ ಒಟ್ಟಿಗೆ ನೀವು ಬನ್ನಿ ಹೋಗುವ. ಹೋಗ್ಬೋದು. ಯಾಕೆ ನೀವೇ ನೋಡಿ, ಈ ಸಂಸಾರ ಕರ್ಕೊಂಡು ಹೊರಟಿದ್ದೀವಿ. ಹೌದು. ನನ್ನ ಮನೆ ಕಾರ್ಯಕ್ರಮಕ್ಕೆ ನಾವು ಒಬ್ಬರೇ ಹೋಗ್ತೀವಿ. ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು, ಅದು ಲಕ್ಷಣ. ಮತ್ತೆ ನಿಮ್ಗಿಂತ ಮೊದಲು ಅದನ್ನು ಇರ್ತದೆ. ನಾನು ನಿಮ್ಮತ್ತು ವಾಹನ ಉಂಟು, ನಾವು ನಡ್ಕೊಂಡೇ ಹೋಗ್ಬೇಕು. ಮಂದಿ ವಾಹನ ಅಲ್ವಾ, ಈ ತೊಂದರೆ ಇಲ್ಲ, ನಾವು ಹೋಗ್ತೇವೆ. ನಮ್ಮ ಒಂದರಲ್ಲಿ ಆಗಂತೂ ನಮ್ಮ ಕಡೆ ಇರಲಿಕ್ಕಷ್ಟೇ. ಆಗಲೇ ನಾವು
ನನ್ನ ಅಪ್ಪನಿಗೆ ಅತಿ ಪ್ರೀತಿಯ ಮಗನ ನಾನು. ನನಗೂ ದೇಶದ ನನ್ನ ಅಪ್ಪನ ಮನೆಗೆ ಇಂಥದ್ದು ವಿಶೇಷವಾದ ಯಾಗ ಆಗ್ತದೆ ಅಂತ ಅದರ ಆಶ್ಚರ್ಯ ಅಲ್ಲವೇ? ಬಹುಶಃ ಹೀಗಾಗಿರ್ಬೇಕು. ನಮಗೆ ಅತಿ ಪ್ರೀತಿಯವರು ನಮ್ಮ ಅಪ್ಪನ ಮನೆಯವರು ಅಂತಾದ್ರೆ ಅವರಿಗೆ ನಾವೇ ಖುದ್ದಾಗಿ ಹೋಗಿ ಹೇಳಬೇಕು ಅಂತ ಮತ್ತೆ ಕಾರ್ಯಕ್ರಮದ ದಿವಸ ಬಂದಿರ್ತದೆ ಮಾಡ್ತಾ ಹೋಗ್ತದೆ. ಹಾಗೆ ಆಗದಿರಬೇಕು. ಅದೇನೇ ಇರಲಿ, ನಮ್ಮವರಿಗೆ ವಿಷಯವನ್ನು ತಿಳಿಸಿ ಅಮ್ಮವನ್ನು ಒಡಗೂಡಿಕೊಂಡು ಆದಷ್ಟು ಬೇಗ ನಾನು ಪ್ರಾಚೀನ ಬರಿಯನ್ನು ತಳ್ಳಬೇಕು. ಸ್ವಾಮಿ ಒಂದು ಕೆಲಸ ಇದ್ದೇನೆ. ಸ್ವಾಮಿ ನಮಸ್ಕಾರ. ಇಲ್ಲೇ ಇದ್ದದ್ದು ಹೌದಾದ್ರೆ ಕ್ರಿಯೆಗೆ ಪ್ರತಿಸ್ಪಂದ ಬಂದಾಗ ಗುರುತಿಸಲ್ಪಟ್ಟು ಈ ನಮಸ್ಕಾರ ಮಾಡುವಲ್ಲಿ ಮಾತ್ರ ತರಲಿರಲಾಗಿದೆ. ನಿನಗೆ ಸಿಕ್ಕಿದ ಆಶೀರ್ವಾದದ ಬಗ್ಗೆ ಗಮನವೇ ಇರ್ಬೋದು. ಆಶೀರ್ವದಿಸಿದ್ರೆ ನೀವು ಆಗಲಿ ನಿಮ್ಮ ಉತ್ಸಾಹ ನಿಮ್ಮಿಂದ ಬೀಳ್ಕೊಂಡು ಹೋಗುವ ಅಂತ ನನ್ನ ಉತ್ಸಾಹ ಇರಲಿಲ್ಲ ಅಂತಲ್ಲ. ಬಿಡ್ಕೊಂಡು ಹೋಗುವುದಕ್ಕೆ ನಿನಗೆ ಯಾವ ಉತ್ಸಾಹ ಇರುವುದಿಲ್ಲ, ಅನಿವಾರ್ಯ ಅಂತ ಹೋಗುವುದಿಲ್ಲ. ಹಾಗೆ ನಿರುತ್ಸಾಹವನ್ನು ತೋರಿಸಿಕೊಡುವುದಿಲ್ಲ. ಹೌದು, ಯಾರಾದ್ರೂ ಮುನಿಗಳು ಮನೀಷಿಗಳು ಬಂದು ಸಂಭಾಷಣಾ ನಿರತರಾದಾಗ ಅನಿವಾರ್ಯವಾಗಿ ಸೇರ್ಪಟ್ಟು ನಿಲ್ಲುವುದಲ್ಲ. ದೂರ ಹೋಗಿದ್ದೆ ನಾನು ಹೋಗಿ ಬಹುಮಾನ ಉತ್ಸಾಹ ಇರುವುದಿಲ್ಲ. ಹಾಗಂತ ಏನು ಸಿಕ್ಕಿರ್ತಾರೆ ಇದು ನನಗೆ ಓ ನೋಡಿ ನೋಡಿ ಪ್ರಿಯರು ಹೋಗುವುದನ್ನು ನೋಡಿ ಪ್ರಿಯರು ಹೋಗುವುದನ್ನು ನೋಡಿ 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 ಪ್ರಿಯರು ಹೋಗುವುದನ್ನು ನಿಮ್ಮ
ಇದು ತಾಯಿಗೆ ಜಗಜ್ಜನನಿ ಎನಿಸಿದವರಿಗೆ ಹಾ. ಇವತ್ತು ಈ ಉಲ್ಲಾಸ ಈ ಉತ್ಸಾಹ ಕಾರಣ ಇದು ವಿಷಯ ಅದು ಯಾವುದೇ ವಿಷಯ ಅಂತ ಆದ್ರೆ ಸಹಜವಾಗಿ ಕೆಲವೊಮ್ಮೆ ಉತ್ಸಾಹ ಬರ್ತದೆ. ಅಪ್ಪನ ಮನೆ ವಿಷಯವನ್ನು ಆಧರಿಸಿ ಮನಸ್ಸು ಹೌದಾ? ಉಲ್ಲಾಸ ತಲ್ಲಣ ಹೀಗೆಲ್ಲ ಉಂಟಲ್ಲ. ಈಗ ಈ ಉಲ್ಲಾಸಕ್ಕೆ ಕಾರಣವಾದ್ದು ಓ ನೋಡಿ ನನ್ನ ಬೆರಳ ತುದಿ ನೋಡಿ ಹೀಗೆ ನೋಡಿ ವಿಶಾಲವಾದ ಜನಸಂದಣಿ ಸಾಗಿ ಹೋಗುತ್ತಾ ಉಂಟು. ಅವರೆಲ್ಲ ಬ್ರಾಹ್ಮಣರು. ಇಷ್ಟು ದೂರದಿಂದ ಗೊತ್ತಾಗುದಿಲ್ಲ ಹತ್ತಿರ ಹೋಗಿ ನಾ ಬೆರಳು ಕೇಳಿದೆ ಒಬ್ಬರನ್ನ ಕರಡಿ ಕೇಳಬೇಕಾದ್ರೆ ಇಲ್ಲಿಗೆ ಹೋಗ್ಬೇಕು ನೀವು. ಹೋದೆ ಅಲ್ಲಿವರೆಗೆ ಕೇಳಿದಾಗ ಏನು ಅವರೆಲ್ಲ ಹೊರಟಿದ್ದು ಪ್ರಾಚೀನ ಬಗೆಗಂತೆ. ಓ ಪ್ರಾಚೀನ ಬರು ಅಲ್ಲಿ ನಿಮ್ಮ ಮಾವ ದಕ್ಷ ಪ್ರಜಾಪತಿ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದಾನಂತೆ. ದಕ್ಷ ಪ್ರಜಾಪತಿ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದಾನಂತೆ. ಇಬ್ಬರಿಗೂ ಕ್ಷೇಮವಾದದ್ದು ಅದಿವೆ ಅಲ್ವಾ? ದಕ್ಷ ಪ್ರಜಾಪತಿ ವಿಶಿಷ್ಟವಾದ ಯಾಗ. ಹೌದು. ಹೌದು. ಹಾಗಾಗಿ ನಮ್ಮಲ್ಲಿ ಹೋಗ್ತಾ ಇದ್ದಾರೆ. ಏನು ಯಾಗ? ಬಹು ವಿಶೇಷವಾದ ಯಾಗ ಬರ್ತವೆ. ಏನು ಹೆಸರು? ನಭೂತೋ ನ ಭವಿಷ್ಯತಿ. ಅದಕ್ಕೆ ಹೆಸರಿತ್ತು. ಹೆಸರೆಂತ ಅಂತ ಏನಿಲ್ಲ. ಯಾವುದು? ಇದಕ್ಕೆ ಹೆಸರಿಲ್ಲದೆ ಯಾಗ. ಅದು ಹೆಸರೇ ಆಗಿರ್ಬೇಕು, ಯಾಗ ಹೌದಲ್ವ? ಅದಕ್ಕೆ ಒಮ್ಮೆ ಹಾಗೆ ತುಂಬಾ ದೊಡ್ಡ ದೊಡ್ಡವರು ಮಾಡುವ ಕಾರ್ಯಕ್ರಮದ ಹೆಸರು ಮುಖ್ಯ ಅಲ್ಲ, ಕಾರ್ಯಕ್ರಮ ಮಾಡಿಸುವವರು ಯಾರೆಂಬುದೇ ಮುಖ್ಯ ಆಗ್ತದೆ. ಇದೀಗ ದಕ್ಷನೇ ಮಾಡಿಸುವ ಯಾಗ ಆದ್ದರಿಂದ ಹಾಗೊಂದು ಹೆಸರಿಡುವ ದಕ್ಷ ಯಾಗ. ದಕ್ಷ ಯಾಗ ಅಂತ ಇಡುವ. ಹೌದು. ಅದು ಒಂದುಂಟು. ಎಂತದ್ದು? ಈಗ ಅಶ್ವಮೇಧದಲ್ಲಿ ಅಶ್ವಮೇಧದ ಕೊನೆಗೆ ಅಶ್ವವನ್ನು ಕೊಂದು ಅದರ ಮಬ್ಬೆಯನ್ನು ತೆಗೆಯುವುದಕ್ಕೆ ನೀವು ಎಂತದ್ದು ಬೇರೆ ಇದ್ರೆ ಮಾತಾಡುದು. ಆ ಸಾಲು ಅವಶ್ಯಕತೆ ಮಾತಾಡುದು. ಅಪಶಬ್ದ. ಈಗ ಅಶ್ವಮೇಧದಲ್ಲಿ ಅಶ್ವವನ್ನು ಕೊಂದದ್ದು ಸುಳ್ಳು. ಆಶ್ಚರ್ಯದ ಹೆಸರುವಲ್ಲಿ ಈಗ ದಕ್ಷ ಯಾಗದಲ್ಲಿ ಅದು ಏನಿಲ್ಲ. ನೀನು ಕೇಳಿದ್ರೆ ನಿನಗೆ ಬಂದ ಪಾಪ ಕಡಿಮೆ ಆಗಿದೆ. ಈ ಮಾತು ಹೆಚ್ಚಾಗು ಹೀಗೆ ಮುಂದೆ ಹೋಗಿ ನೀನೇ ಮಾತಾಡು. ಅದೆಲ್ಲ ಅಲ್ಲಿ ಆಗುವಂತೆ ಅಲ್ಲೆಲ್ಲ ಹೋಗ್ತಾ ಇದ್ದಾರಂತೆ. ಹಾಗೆ ಹೋಗ್ತಾ ಇರಂತೆ. ನಭೂತ ಅಂತ ಯಾರಂತೆ. ನಭೂತ ಯಾಗ. ಹಾಗೆ ಗೊತ್ತಾಯ್ತು. ಹೌದು. ಅದಕ್ಕೆ ನಾನು ಎಂತದಕ್ಕೆ ಮಾತಾಡುದು? ಅವರಲ್ಲಿ ಎಲ್ಲ ಹೋಗ್ತಾರೆ. ಹೌದಪ್ಪ, ನಾವು ಇಲ್ಲಿಯದೇ ಮಾತಾಡಿ ಮುಗಿದಿಲ್ಲ. ಇನ್ನು ಅಲ್ಲಿದ್ದಕ್ಕೂ ನಾನೇ ಮಾತಾಡಿ ಸುಮ್ಮನೆ ಯಾಕೆ ಅಲ್ವಾ? ಅಲ್ವಾ? ಮತ್ತೆ? ಹಾಗೆ ಮಾಡಿ ಹಾ. ಹಾಗೆ ಈಗ ನೀನು ಹೋಗಿ ಕೇಳಿದ್ದರಿಂದ ಹೌದು. ಅಲ್ಲಿ ನಡೆಯುವ ಯಾಗ ಅಂತ ಗೊತ್ತಾಯ್ತು. ಹೌದು. ಹೆಸರಿಲ್ಲದಿದ್ದು ದೊಡ್ಡ ಯಾಗ. ದೊಡ್ಡ ಯಾಗ ನಮ್ಮನ್ನು ಮಾಡುವುದು ಗೊತ್ತಾಯ್ತು. ವಿಶೇಷತೆ ಏನಂತ ಗೊತ್ತಾಯ್ತು. ಅಷ್ಟೇ ಅಲ್ಲ ಸರ್. ಕೇಳಿದ್ನಲ್ಲ ನಾನು ಆ ಯಾಗ ಆ ವಿಷಯ ಕೇಳಿದಲ್ಲಿಗೆ ಕೇಳಿ ಸೈನಿಸ ಎನ್ನ ಮಾನವು. ಓ, ಕೇಳಿ ಸೈನಿಸ ಎನ್ನ ಮನದಲ್ಲಿ. ಓ
ಬಲ್ಲಿರಿಗೋ ಕಾಲವಾಯಿತು ಕಾಲವೇ ಮನವಿಲ್ಲದು ತನಗೆಂದಳು ಮನವಿಲ್ಲದು ತನಗೆಂದಳು ಕೇಳಿ ಬರಿಸದೆಲ್ಲ ಮನದಲ್ಲಿ ಹೋಗದೆ ಏಡಿ ನಿಂದಿರದೆ ನಲ್ಲ ನೀವು ಏಡಿ ನಿಂದಿರದೆ ಇಷ್ಟು ಮಂದಿ ಸಾಗುತ್ತಾ ಇರಬೇಕಾದ ಪ್ರಾಚೀನ ಬರಿಕೆ ಹಾ ಸಾಮಾನ್ಯ ಯಾಗ ಆಗಿರುವುದಕ್ಕಿಲ್ಲ ಅಂತ ಯಾಗ ವರ್ತಮಾನ ಕೇಳಿದಾಗಲೇ ಗೊತ್ತಾಯ್ತು. ಯಾವತ್ತು ಮಾಡಿದ್ರು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಯಾಕೆ ಹೊರಟಿದ್ದಾನೋ ಏನೋ ಅಂತ ಒಂದು ಕೌತುಕ ಬಂದದ್ದು. ಆ ಕೌತುಕವೇ ಇಲ್ಲದೆ ಇಷ್ಟು ಮಂದಿ ಹೋಗ್ತಾ ಇದ್ದಾರೆ. ನೀವು ನನ್ನ ಮುಖ ನೋಡ್ಕೊಂಡು ಹಾಗೆ ಹೇಳ್ಬೇಕು. ಮತ್ತೆ ನೀನೆಲ್ಲ ಯಾವ ವರ್ತಮಾನ ನನಗೆ ಹೇಳಿ ಯಾವಾಗಲೂ ಈ ಕೆಲಸ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನ್ನ ಮುಖ ನೋಡ್ಕೊಂಡು ಹೇಳ್ಬೇಕು. ನಿನ್ನ ಅಪ್ಪ ಮಾಡಿದ್ರೆ ಮತ್ತೆ ನಿನ್ನ ಮುಖ ನೋಡಿ ನಾನು ಅನುಮಾನವೇ ಇಲ್ಲ. ಆದ್ರೆ ಆ ವಿಷಯವನ್ನು ತಿಳಿದಲ್ಲಿಗೆ ಸತ್ಯ ಹೇಳಿಲ್ಲ. ನನ್ನ ಮನಸ್ಸಲ್ಲಿಗೆ ಹೋಯಿತು. ಅದು ಸಾಧಾರಣವಾಗಿ ಒಂದು ದೃಶ್ಯದ ಕುರಿತಾದ ವರ್ಣನೆ ಕೇಳಿದೆ, ಒಂದು ಘಟನೆಯ ಕುರಿತಾದ ವಿವರ ತಿಳಿದು ಅದಕ್ಕೆ ಮನಸ್ಸು ಧಾವಿಸುವುದು ಸಹಜ ಅಲ್ವಾ? ಹೌದು. ಅಷ್ಟೇ ಅಲ್ಲ, ನಮ್ಮ ಮದುವೆಯಾಗಿ ಎಷ್ಟು ದಿವಸ ಎಲ್ಲ ಆಗಿ ಹೋಯ್ತು, ಎಷ್ಟು ಕಾಲಕಾಲ ಹೋಯ್ತು. ನಾವು ಮದುವೆಯಾಗಿ ಬಂದರೆ ಮತ್ತೆ ಅಮ್ಮ ಮನೆಗೆ ನಾವು ಹೋಗ್ಲಿಲ್ಲ ಅಂದ್ರೆ ನಿನಗೆ ಅಪ್ಪನವರು ನೆನಪಾಗಿ ಬೇಡ. ಅದ್ರ ಜೊತೆಗೆ ಅಕ್ಕ ತಂಗಿಯರು ಬಾಂಧವರವರು ಇಲ್ಲ. ಅವರಲ್ಲಿ ನಿನ್ನ ಅಪ್ಪನಿಗೆ ನೀನು ಮನೆಯವರು, ಹಾಗೆ ಪ್ರಜಾಪತಿಗಳ ಸಾಲಲ್ಲಿ ಇದ್ದವರು, ಅವರೆಲ್ಲರಿಗೂ ಹುಟ್ಟಿದ ಮಕ್ಕಳು, ಅವರು ನಿನಗಿಂತ ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ. ಆ ಲೆಕ್ಕದಲ್ಲಿ ಅಕ್ಕಂದಿರು ತಂಗಿಯಂದಿರು ಎಲ್ಲರೂ ಇದ್ದಾರೆ. ಹೌದು ಹೌದಾ? ಹೌದು. ಅವರು ಈಗ ಆಗುತ್ತಾ ಇರುವ ಯಾರು ನಿನ್ನ ಅಪ್ಪನ ಮನೆ ಅವರನ್ನೆಲ್ಲ ನೆನಪಾಗಿದೆಯಾ? ಯಾವುದಕ್ಕೆ? ಅಲ್ಲಿ ಎನ್ನ ಅಕ್ಕ ತಂಗಿಯರು, ನೀವು ಹೇಳಿದ ಬಾವಿಯಲ್ಲಿಯ ಅಕ್ಕನ ತಂಗಿಯ ಅಲ್ಲ ನನ್ನ ಹೊರ ಹುಟ್ಟಿದವರ ಯಾರೆಲ್ಲ ಸ್ನೇಹಿತರ ಇದ್ದಾರೆ, ನಮ್ಮ ಬಾಂಧವರೆಲ್ಲ ಕೊಡ್ತಾ ಇದ್ದಾರೆ. ಸತ್ಯ ಹೇಳಿದ ಆ ಪಟ್ಟ ಮನೆಯಲ್ಲ ಹಾಗೆ ಅವರದ್ದೆಲ್ಲ ಒಂದು ಮನೆ ದುಡ್ಡಾಗಿ ಕೊಟ್ಟಾದ್ರೆ ಎಷ್ಟು ಸಾಕು ಕಾಲ ತುಂಬ ಕಾಲ ಬೇಕಾದ್ರೆ ಅವರನ್ನೆಲ್ಲ ನೋಡಬೇಕು. ಒಂದು ಸುವರ್ಣಾವಕಾಶ ಹೇಗೆ ಆಯಿತು. ಒಂದು ವಿಶೇಷವಾದಂತಹ ಗಾಯನ ಬಂದಿದೆ, ವಿಶೇಷವಾದ ಯಾಕನ್ನು ನೋಡುವಂತೆ ಮಾಮೂಲಿ ಕಾರ್ಯಕ್ರಮ ಒಂದೇ ಮಟ್ಟಿಗೆ ಹೋಗಿ ನೋಡಿ ಮತ್ತೆ ಬರುವುದು. ನೀವು ಸುಮ್ಮನೆ ಪ್ರಮಾದಕ್ಕೆ ನಿಮ್ಗೆ ಯಾರು ಹೇಳಿದ್ರು ಅಕ್ಕ ತಂಗಿಯಂದ್ರೆಲ್ಲ ನೀವು ಬರ್ತಾರೆ ಬ್ರಾಹ್ಮಣರಿಗೆ ಈಗ ಅವರಿಗೆ ನೀನು ಸಂಧಿಸಿ ವರ್ತಮಾನ ಗೊತ್ತಾಯ್ತು. ಈಗ ನಿನ್ನ ಅಕ್ಕ ತಂಗಿಯಂದಿರು ಎಲ್ಲರ ಮನೆ ಇದ್ದು ಹೀಗೆ ಬ್ರಾಹ್ಮಣರ ಸಾಲು ಹೋಗ್ತದೆ, ಅವರಿಂದ ವರ್ತಮಾನ ತಿಳಿಯುತ್ತದೆ, ಅದನ್ನು ಕೇಳಿ ಅವರು ಬರ್ತಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅಲ್ಲ ಈಗಾಗಲೇ ಬ್ರಾಹ್ಮಣರು ಈಗಷ್ಟೇ ಹೋಗ್ತಾ ಇದ್ದಾರೆ, ಅವರಿಗೆ ವರ್ತಮಾನ ತಿಳಿಯಲಿಕ್ಕೆ ಅವರವರ ಮನೆ ಇದ್ದು ಬ್ರಾಹ್ಮಣರ ಸಾಲು ಹೋಗ್ಬೇಡು, ಅವರಿಂದ ವರ್ತಮಾನ ತಿಳಿದಾಗಬೇಡು, ಇಲ್ಲದಿದ್ರೆ ಅಕ್ಕ ತಂಗಿಯಂದಿರು ಹೋಗುವುದಕ್ಕೆ ಅಂದ್ರೆ ಕರೆಯದೆ ಹೋದ್ರ ಅಲ್ಲ. ಅಲ್ಲ ಈಗ ನಿನಗೆ ಗೊತ್ತಾದದ್ದು ಬ್ರಾಹ್ಮಣ ಹೌದು. ಅಕ್ಕ ತಂಗಿಯಂದಿರ ಮನೆ ಇದ್ರು ಬ್ರಾಹ್ಮಣರ ಸಾಲು ಹೋಗಿ ಅವರಿಂದ ವರ್ತಮಾನ ತಿಳಿದಾಗಬೇಕು. ಈಗ ನನ್ನ ಮಕ್ಕಳಿಗೆ ಹೇಳಿ ಮಾಡುವ ಯಾಗ ಅಲ್ಲ ಇದು.
ಹಾರೈಸಿ ಅದ್ಯಾಕೆ? ಕರೆ ಕಳಿಸಿದ್ದವರಿಗೆ ಮಾತ್ರ ಇಲ್ಲಿಗೆ ಬರಲಿಲ್ಲ. ಈಗ ಅಪ್ಪನಿಗೆ ಬರಬೇಕು ಅಂತ ಹಂಬಲವನ್ನು ಮಕ್ಕಳನ್ನು ಕರೆಸಿಕೊಳ್ಳುವುದಾದ್ರೆ ಅಲ್ಲೆಲ್ಲ ಕರೆ ಹೋಗಿದೆ ಅಂತ ನಿನಗೆ ಖಚಿತ ಇದ್ರೆ ಇಲ್ಲಿಗೆ ಬರಲಿಲ್ಲ ಅಂತ ನಿನಗೆ ಗೊತ್ತಿರಬೇಕಲ್ಲ. ಕಾರಣದ ಮೇಲೆ ನಾವಾಗಿ ಎದ್ದು ಬಿದ್ದು ಹೋಗುವುದು ಅದು ಶಿಷ್ಟತೆಯಲ್ಲ ಸ್ವಭಾಗತೆಯಲ್ಲ. ಆದ್ದರಿಂದ ಎಲ್ಲೋ ಒಳ್ಳೆಯ ಕೆಲಸ ಆಗ್ತದೆ ನಮಗೆ ಹೇಳಿಕ್ಕಿಲ್ಲ, ಬೇಡ ಒಳ್ಳೆಯ ಕೆಲಸ ಹೌದು ಒಳ್ಳೆಯದಾಗಲಿಕ್ಕೆ ಹಂಬಲಿಸ ನಮಗೆ ಕೇಳದೆ ಹೇಳುವವ, ಅರಿಯದೆ ಓದುವವ, ಆದ್ದರಿಂದಲೇ ಹಾಗೆ ಶಿಷ್ಟಾಚಾರವೇ ನ್ಯಾಯವಾಗಿರುವ ಇಳೆಯಲ್ಲಿ ನಡೆಯುವುದು ಪ್ರವೃತ್ತಿಗೆ ನಾವು ಹೇಳಿಕೆಲ್ಲದ ಹೋಗಿ ನಮಗೆ ಶಿಸ್ತವೂ ಅಲ್ಲ ಆಚಾರವಿಲ್ಲ ಅಂತ ಯಾಕೆ ಹೇಳಿಸಿಕೊಳ್ಳಿ ಸ್ವಾಮಿ. ಕೆಲವು ಕಡೆಯಿಂದ ಕರೆ ಬರ್ತದೆ ಅಂತ ನಿರೀಕ್ಷಿಸುವುದೇ ತಪ್ಪೇನು. ಕೆಲವರೆಲ್ಲ ಯಾರಿಗೆ ಹೇಳಿದ್ರೆ ಅಲ್ಲ ಕೆಲವು ಕಡೆಯಿಂದ ಕರೆ ಬರ್ತದೆ ಅಂತ ನಿರೀಕ್ಷಿಸುವುದು ತಪ್ಪಾಗ್ತದೆ. ಯಾಕೆ? ಈಗ ದೇವಸ್ಥಾನಕ್ಕೆ ನಮ್ಮ ಮಣ್ಣನ್ನು ತುಂಬಿಕೊಳ್ಬೇಕು, ಹೌದು ದೇವರ ಎದುರಲ್ಲಿ ನಮ್ಮ ದುಃಖವನ್ನು ನಾವು ಬೇರ್ಕೊಳ್ಬೇಕು, ಅಭಿವೃದ್ಧಿಯನ್ನು ಈಡೇರಿಸಿಕೊಳ್ಬೇಕು ಅಂತ ನಾವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವರನ್ನು ನಾವು ಕರೀಬೇಕು ಬಿಟ್ಟರೆ ನಮ್ಮನ್ನು ದೇವರು ಕರೆದರೆ ಅದಕ್ಕೆ ಲೋಕದಲ್ಲಿ ಬೇರೆ ಅಲ್ಲ. ಅವರನ್ನು ದೇವರು ಬೇಗ ಕರೆಸಿಕೊಳ್ತಾರೆ. ಆದ್ರಿಂದ ದೇವರು ಕರೀಬೇಕು ಅಂತ ನಾವು ನಿರೀಕ್ಷೆ ಮಾಡಲಿಕ್ಕಿಲ್ಲ, ದೇವರನ್ನು ನಾವು ಕರೀತೇವೆ. ಇನ್ನು ಗುರುವಿನ ಗ್ರಹಕ್ಕೆ ನಾವು ಇದ್ದೇ ಕಲಿತಿರುವಂತಹ ಗುಮ್ಮಟಕ್ಕೆ ಒಬ್ಬ ಶಿಷ್ಯ ಹೋಗ್ಬೇಕು ಅಂತಂದ್ರೆ ಗುರುವಿನ ನಮ್ಗೆ ಆಯಾಸ ಬರುತ್ತಿಲ್ಲ, ನಾವು ಹೋಗುದಿಲ್ಲ ಅಂತ ಹೇಳಿದ್ರೆ ಶಿಷ್ಯ ಹೌದಾ ವಿದ್ಯೆಯಿಂದ ಉಪಕೃತ ಹೌದು ನಾನು ಹೋಗಿ ಅಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲೂ ಸ್ವೇಚ್ಛೆಯಿಂದ ಭಾಗಿಯಾಗಬೇಕು. ಇನ್ನು ಅರಸನ ಸ್ಥಾನಕ್ಕೆ ನಾವಾಗಿ ನಮ್ಮ ಅಳವನ್ನು ನೋಡ್ಕೊಳ್ಬೇಕು. ಈಗ ಹಸಾದ ಅಂತ ನಾನು ಕಂಡಿದ್ದು ನಿಲ್ಬೇಕು. ಹೌದಪ್ಪ ಸರತಿಯ ಸಾಲ ಹೌದಾ? ಇನ್ನು ಅವ ಹೇಳ್ಕೊಳ್ತಿಲ್ಲ ಅಂತ ಹೋಗ್ತಾ ಇನ್ನು ಕ್ರೀಡೆಗೆ ಹೇಳಿದ್ರೆ ಇವ ಮುಖ ಆಗ್ತಾನೆ. ಅರಸನ ಮನೆ ಅಂದ್ರೆ ನಮ್ಮ ಮನೆಯ ಹಾಗೆ ನಮ್ಮನ್ನು ಮಕ್ಕಳನ್ನು ತೆಗೆದು ಪಾಲಿಸುವ ಅರಸನ ಮನೆಯಲ್ಲಿ ಏನು ನಡೆಯುವುದಿತ್ತು ಅಂದ್ರೆ ಅರಮನೆಯ ಯಾವ ವಿದ್ಯಮಾನ ಅರಿತು ಸ್ಪಂದಿಸಿ ಸಹಭಾಗಿಯಾಗುವುದು ಪ್ರಜೆಯಾದವರಿಗೆ ಪ್ರಾಥಮಿಕ ಕರ್ತವ್ಯ ಅಲ್ವಾ? ಹಾಗೆ ಹೆಂಡತಿ ಆದವರು ಗಂಡನ ಮನೆಯಿಂದ ಈಚೆ ಬಂದವರು ಮತ್ತೆ ಗಂಡನ ಮನೆಗೆ ಹೋಗ್ಬೇಕು ಅಂತಂದ್ರೆ ಗಂಡನನ್ನು ಹೇಳ್ಕೊಳ್ತಿಲ್ಲ ಅಂತ ಆಗ ಮೂರ್ಖತನ ಆಗುವಾಗ ಹಾಗೆ ಹೇಳುವುದು ಹೆಂಡತಿಯವರು ಬೇರೆ ಮನೆಗೆ ಹೋಗಿದ್ರು ಅವರಿಗೆ ಹೋಗಿದ್ರು ಮಾತ್ರ ಅಲ್ಲ ಮನೆ ಒಳಗಿದ್ರು ಹೇಳ್ತಾರೆ. ಊರಿಗೆ ಹೇಳಿದ್ದಾರೆ ನನ್ನೊಂದು ವಿಷಯ ಸಮಾಲೋಚನೆ ಮಾಡಲಿಲ್ಲ ಕೇಳಲಿಲ್ಲ, ನಾನು ಯಾಕೆ ಈ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಅಂತ ಮನೆಯಲ್ಲಿದ್ದರೂ ಅಸಹಕಾರ ಕೊಡುವರಿದ್ದಾರೆ. ಹೌದು ರೂಢಿಯಲ್ಲಿ ಹಾಗೆ ಬಯಸಬಾರದು ಎಂಬುದು ಸತ್ಯ. ಸತಿಯಾಗಿ ಪತಿನಿಷ್ಠರೇ ಹೌದು ಅಂತ ಹೇಳಿಕೆ ಅಂತ ಇಲ್ಲ, ಔಪಚಾರಿಕತೆ ಅಂತ ಇಲ್ಲ. ನಮ್ಮ ಕರ್ತವ್ಯ ಪತಿ ನಿರ್ಣಯಿಸಿದ್ದು ನಮ್ಮ ಮನೆಯ ಕಾರ್ಯ ತಾನು ಭಾಗ್ಯ ನಮ್ಮ ಮನೆ ದೋಷಿಕೊಡು. ಹೌದಪ್ಪ ಅದನ್ನು ನೀನು ಹೇಳಿದ್ದೆ. ಹಾಗೆ ಹೆಣ್ಣಾದ್ರೆ ಅಪ್ಪ ಮನೆಗೆ ಹೋಗ್ಬೇಕು ಅಂತ ಕರೆಬೇಕು ಅಂತಿಲ್ಲ. ಹೆಣ್ಣು ಕೊಟ್ಟ ಮಾವ ಅಂತ ಹೇಳಿದ್ರೆ ತಂದೆಗೆ ಸಮಾನ. ತಂದೆ ಮನೆಗೆ ಹೋಗ್ಬೇಕು ಅಂತಾದ್ರೆ ಮಗನಿಗೆ ಕರೆಬೇಕು ಅಂತಿಲ್ಲ. ತಂದೆಗೆ ಸಮಾನವಾದವರ ಮನೆಗೆ ಹೋಗಬೇಕು. ಅಲ್ಲ ತಂದೆಗೆ ತಂದೆ ಮನೆಗೆ ಹೋಗ್ಲಿಕ್ಕೆ ಬೇಡ, ತಂದೆಗೆ ಪಿತೃತುಲ್ಯರಾದವರು ಅನೇಕರಿದ್ದಾರೆ. ಈಗ ಹುಟ್ಟಿಸಿದವ ಮಾತ್ರ ಅಕ್ಷರ ಪ್ರದಾನ ಮಾಡಿದವರು, ಅಭಯ ಪ್ರದಾನ ಮಾಡಿದವರು, ಅಭಯಕ್ಕಿದ್ದವರು ಅನೇಕರಿದ್ದಾರೆ. ಇವರಲ್ಲಿಗೆಲ್ಲ ಅವರೊಮ್ಮೆ ಅನ್ನ ಹಾಕಿದ್ದಾರೆ ಎಂಬುದರಿಂದ ನಾವೆಲ್ಲ ಹೇಳದೆ ಕರೆದ ಹಾಗೆ ಹೋಗ್ಲಿಕ್ಕೆ ನಿಮಗೆ ಬಹಳ ನನಗೆ ನೀನು ಇದನ್ನು ಇಲ್ಲಿ ಹೇಳಿದ್ದು ನನಗೆ ಅರ್ಥ ಆಯ್ತು. ಈಗ ಇದನ್ನು ಯಾಕೆ ಇಲ್ಲಿ ಹೇಳಿದ್ದು? ನಾನು ಇಷ್ಟು ಉತ್ಸಾಹದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಅಪ್ಪನ ಮನೆಯ ವಿಷಯವನ್ನು, ನೀವು ಬಹಳ ಉದಾಸೀನದಲ್ಲಿ ಅದಾದ್ರೆ ಏನಂತೆ ಇನ್ನೊಂದೇನಂತೆ ಅವ ನನಗಂತದ್ದು. ಈಗ ನಾನು ಹೇಳಲಿಕ್ಕೆ ಕಾರಣ ಈಗ ದೇವಸ್ಥಾನದಲ್ಲಿ ನಾನು ದೇವರನ್ನು ಕರೀಲಿಕ್ಕೆ ಕಾಯ್ಲಿಕ್ಕೆ ನಾವಾಗಿ ಹೋಗಿ ಭಾಗಿಯಾಗುವುದು. ಹೌದು ಯಾರು ಮಾತನಾಡುವ ದೈವದಿಂದಲೇ ದಂಡಿತನಾದವನು, ದೈವದ ಕುರಿತಾಗಿ ವಿಶ್ವಾಸ ಇಲ್ಲದ ನಾಸ್ತಿಕನಾದವನಿಗೆ ಈ ನಯವ ಅನ್ವಯಿಸ್ತದ ಇಲ್ಲ. ಅರಸನ ಮನೆಯಲ್ಲಿ ನಡೆಯುವಂತಹ ಕೃತ್ಯದಲ್ಲಿ ಪ್ರಜೆಗಳೆಲ್ಲ ಭಾಗಿಯಾಗಿದೆ. ಹೌದು ರಾಜ್ಯಬಾಹಿರತೆಯ ಶಿಕ್ಷೆಯಾಗಿ ವಿಧಿಸಲ್ಪಟ್ಟ ಪ್ರಜೆ ನನ್ನನ್ನು ದಂಡಿಸಿದ್ರು ಅವರ ಮನೆಗೆ ಅರಸ ರಾಜ್ಯಕ್ಕೆ ಅವರು ಬಯಸ್ತಿರ್ತ ತಾನಾಗಿ ಹೋಗಿ ಭಾಗಿಯಾಗುವುದಕ್ಕಂತ ಇಲ್ಲ. ಸತಿಪತಿಯರು ವಿದೂರರಾಗಿರಬೇಕು ಅಂತ ಪತಿಯೇ ಶಿಕ್ಷೆ ವಿಧಿಸಿ ದೂರೀಕರಿಸಿದ ಸತಿ ಕಾರ್ಯಕ್ರಮ ನಡೆಯುವುದು ನನ್ನ ಪತಿಯ ನಿರ್ಣಯದಂತ ಮನೆಯಲ್ಲಿ ಆ ಮನೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಕ್ಕಂತ
ಮಕ್ಕಳನ್ನು ದೂರೀಕರಿಸಿದ ತಂದೆ ತಾಯಂದಿರ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ. ಮಕ್ಕಳು ಇದು ಅಪ್ಪಮ್ಮನ ಮನೆಯ ಕಾರ್ಯಕ್ರಮ ಅಂತ ಹೇಳಿಕೆ ಇಲ್ಲದೆ ಭಾಗವಹಿಸುವುದಕ್ಕುಂಟ. ಸ್ವಾಮಿ, ನಾನು ಏನೇ ಹೇಳಿದ್ರು ಈ ಒಂದು ರೀತಿಯಾದಂತಹ ವಿರೋಧವನ್ನು ನೀವು ಹುಡುಕ್ತಾ ಇದ್ದೀರಿ. ನನ್ನ ವಿರೋಧ ಭಾವಗಳು ಯಾಕೆ ನನ್ನ ಅಪ್ಪನ ಕುರಿತಾಗಿಯೇ ನಿಮಗೆ ಆ ಭಾವನೆಯು, ಅಥವಾ ಆ ಕಾರ್ಯಕ್ರಮದ ಕುರಿತಾಗಿ ಆ ಭಾವನೆಯು ಯಾಕೆ ನನ್ನ ಅಲ್ಲಿ ಏನೋ ದಾರಿ ಏನೇ ಇಲ್ಲಿ ಅಂತಲ್ಲ ಇದ್ರೂ ಇರ್ಬೋದು. ಎಲ್ಲ ಈ ಕಾರ್ಯಕ್ರಮ ಚಂದದಲ್ಲಿ ಮುಗಿಲಿ, ಮತ್ತೆ ಕೇಳುವ. ಇನ್ನೊಂದು ದಿವಸ ವಿಡಿಯೋಲಿ ಹೇಳು. ಹೇಳುವಂತಂದ್ರೆ ಏನು ವಿಷಯ ಇದೆ ನನಗೆ ಅರ್ಥ ಆಗಿದೆ ಸ್ವಾಮಿ. ಅರ್ಥ ಆಯ್ತಾ? ಮೊದಲಾಗಿ ನಾನು ಒಂದು ಪ್ರಾಚೀನ ಬರೆ ಅಂತ ಹೇಳಿದಲ್ಲಿಗೆ ನಿಮ್ಮ ಮುಖದ ಭಾವ ಬದಲಾಗಿದೆ. ನನ್ನ ಅಪ್ಪ ಅಂತ ಹೇಳಿದಾಗ ಇನ್ನೂ ಆ ಭಾವ ಬಲಿತಿದೆ, ಬೇರೆ ಭಾವ. ಯಾಕೋ ಒಂದು ರೀತಿಯ ಈಗ ನನಗೆ ಪ್ರಿಯ ಅಲ್ಲ ಅಂತ ನಿಮ್ಗೆ ಅರ್ಥ ಆಯ್ತು. ಯಾಕೆ ಪ್ರಿಯ ಅಲ್ಲ? ಈಗ ಅಷ್ಟು ಗೊತ್ತಾದ್ರೆ ಸಾಕು. ಇಲ್ಲ ಈಗ ಈಗ ಏನು ಅಂತ ಗೊತ್ತಾಗ್ತದೆ. ಇನ್ನು ಏನಾಗಿದೆ ಇವತ್ತು? ಏನಾಗಿದೆ ಅಂತ ಹೇಳಿದ್ರೆ ಯಾವತ್ತೂ ಇಲ್ಲದ ಹಠದಲ್ಲಿ ಒಂದು ವಿಷಯ ಬೇಡ ಹೇಳುದಾದ್ರೆ ನಾನಾಗಿ ಹೇಳ್ತೇನೆ. ಹೀಗೆ ಹೇಳಿ ಈಗ ನಾನಾಗಿ ಹೇಳಿಲ್ಲ ಅಂದ್ರೆ ಹೇಳಿದ್ದಕ್ಕೆ ನಿನಗೆ ಎದುಕೊಟ್ಟು ಆದ್ರಿಂದ ಬೇಡ. ನೀನು ಹೇಳೇ ಹೋದ್ರೆ ಇನ್ನೂ ಕರೆಕ್ಟಾಗ್ತದೆ. ನನಗೆ ನೀವು ಹೇಳೇ ಬೇಕೆ ಬರ್ತದೆ. ಹೇಳಿದ್ರೆ ನಿಮಗೆ ನೋವಾಗ್ತದೆ. ಇಲ್ಲ, ಹೇಳದೆ ಹೋದ್ರೆ ಇನ್ನೂ ನೋವಾಗ್ತದೆ. ಅಲ್ಲ ಇಲ್ಲ, ನೀವು ಹೇಳಲೇಬೇಕು. ಹೇಳದೆ ಹೋದ್ರೆ ಇನ್ನೂ ವೇದನೆ, ಸಹಿಸಲಾರದ ವೇದನೆ ಆಗ್ತದೆ. ಹೇಳಿದ ಮೇಲೆ ಹೇಳಿದ್ಯಾಕೆ ಅಂತ ನನ್ನನ್ನು ಕೇಳ್ತೀಯ? ಇಲ್ಲ ಸ್ವಾಮಿ, ಏನಿದ್ರು ಏನಿತ್ತು ಹೇಗಿತ್ತು ಹೇಳಿ. ಅದೇ ಒಂದ ಹಾ, ಮುಂದಿನಂತದ್ದು ಮತ್ತೆ ನಿನ್ನೆ